ಸ್ಯಾಂಡಲ್ವುಡ್ನ ಒಂದಷ್ಟು ನಟರ ಹೆಸರನ್ನ ಹೇಳ್ತೀನಿ. ಹ್ಮ್. ಅವ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ, ಹ್ಮ್. ಮೊದಲನೇದಾಗಿ ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವಣ್ಣ. ಶಿವಣ್ಣ ಇದು ಅವ್ರದ್ದು ಸಿಂಪ್ಲಿಸಿಟಿ ಹ್ಮ್. ಮತ್ತೆ ಅವ್ರ ಸ್ವ್ಯಾಗ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಗು, ಅವರು ಸಿಂಪ್ಲಿಸಿಟಿ, ಅಣ್ಣ ತಮ್ಮ ಇಬ್ರು ಒಂದೇ, ನಗು, ಹ್ಮ್. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸಂತ ಕ್ಯಾರೆಕ್ಟರ್. ಕಿಚ್ಚ ಸುದೀಪ್. ಕಿಚ್ಚ ಸುದ್ದಿತ್ತು, ಅವ್ರದ್ದು ಒಂದು ಸ್ಟೈಲ್ ಇದೆ ಸರ್, ಹ್ಮ್. ಸ್ಟೈಲು ಒಂದು ಸ್ವ್ಯಾಗ್ ಇದೆ, ಹ್ಮ್. ತುಂಬಾ ಸ್ಟೈಲ್ ಸ್ಟಾರ್ ಅವರು. Okay. ದರ್ಶನ್. ದರ್ಶನ್ ಇಸ್ ಎ ಡೈರೆಕ್ಟರ್ ಆಕ್ಟರ್. ಆಮೇಲೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಅವ್ರದ್ದೇನಿದೆ ಲೈಫು ಅಷ್ಟೇ, ಅದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರದ್ದೇನಿದೆ ಲೈಫು, ಅವ್ರ ಫ್ಯಾಮಿಲಿ, ಇದು ಆಳ್ಮು ಅಷ್ಟೇ. ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ನಾನು ಒಂದು ಸಿನಿಮಾ ಮಾಡೀನಿ, ಹೇಳಿದೆ ಈಸ್ ಎ ಡೈರೆಕ್ಟರ್ ಆರ್ಟಿಸ್ಟು. ಯಾಕೆ ಶಾರ್ಟ್ ತೆಗಿತಿದ್ದೀರಾ, ಇದನ್ಯಾಕೆ ತೆಗಿತಿದ್ದೀರಾ, ಅವ್ರನ್ನೇ ಏನೂ ಕೇಳಲ್ಲ. ಕತೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿದ್ರೆ ಶಾರ್ಟಿಂಗ್ ತೆಗಿತಾ ಇದ್ರೆ ಹಿಂಗೆ ತಿರುಗ್ತಾರೆ, ಗುರುಗಳೇ ನಾನು ಹಿಂಗೆ ತಿರುಗ್ತೀನಿ ಪರವಾಗಿಲ್ವಾ ಅಂತಾರೆ. ಇಲ್ಲ ಬೇಡ ಸರ್ ಅದೇ ಚೆನ್ನಾಗಿದೆ ಅಂದ್ರೆ ಸರಿ ಓಕೆ ಗುರು ಅಷ್ಟೇ. ಓಕೆ, ಅಂದ್ರೆ Super. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಡೈರೆಕ್ಟರ್ ಏನ್ ಹೇಳ್ತಾರೋ ಅದಕ್ಕೆ ಅಷ್ಟೇ, ಸೇಮ್ ಪುನೀತ್. ಹಾ. ಈ ಶಾರ್ಟ್ ಅಲ್ಲಿಡು ಇದಿಡು ಅದನ್ಯಾಕೆ ತೆಗಿತಿದ್ದೀರಾ, ಇವ್ರು ಯಾಕೆ ಇದ್ದಾರೆ, ಅವೆಲ್ಲ ಕೇಳೋದಿಲ್ಲ. ನಾವು ರೆಮ್ಯುನರೇಷನ್ ಕೊಟ್ಟು ಶೂಟಿಂಗ್ ಕತೆ ಓಕೆ ಮಾಡಿ ಬಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಮುಗಿಸ್ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ. ಓಕೆ, ಮುಂದಿನ ದಿನಗಳಲ್ಲಿ ಏನಾದ್ರು ಅವ್ರಿಗೆ ನಾನು ಅವ್ರಿಗೊಂದು ಸಿನಿಮಾ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗ್ಲಿಲ್ಲ, ಪ್ರೊಡ್ಯೂಸರ್ದು ಏನೋ ಪ್ರಾಬ್ಲಮ್ ಆಗಿ. ಅವ್ರು ಇವತ್ತಿಲ್ಲ ನಾಳೆ ಮಾಡೋಣ ಬಿಡಿ ಗುರುಗಳೇ ಅಂತ ನಂಗೆ ತುಂಬಾ ಆತ್ಮೀಯ. ಯಾವ ಸಿನಿಮಾ ಅಂತೇನಾದ್ರು, ಏನು ಯಾವ ಸಿನಿಮಾ ಮಾಡ್ಬೇಕಿತ್ತು ಅಂತೇನಾದ್ರು? ಬೇಡ. ಓಕೆ, ತೊಂದರೆ ಇಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಸ್ ಎ ಡೆಡಿಕೇಟೆಡ್ ಆಕ್ಟರ್. ಆಮೇಲೆ ನನಗೆ ಯಶ್ ಒಂದು ನಮ್ಮ ಸಿನಿಮಾ ಆಕಾಶ್ ಸಿನಿಮಾ ಶೂಟಿಂಗ್ ಬಂದು ನೋಡ್ತಾ ಇದ್ರು. ಅವರು ಆಗ ಸೀರಿಯಲ್ ಮಾಡ್ತಾ ಇದ್ರು, ವೈಭವ್ ಹೌಸಲ್ಲಿ ಶೂಟ್ ಮಾಡ್ಬೇಕು ಡೈಲಿ ಬರ್ತಾ ಇದ್ರು. ನಂಗೆ ತುಂಬ ಆತ್ಮೀಯ ಯಶ್, ತುಂಬ ಡೆಡಿಕೇಟೆಡ್. ಯಾಕಂದರೆ ತುಂಬ ಡೆಡಿಕೇಶನು, ಒಂದು ಹಾರ್ಡ್ ವರ್ಕ್ ಇಲ್ಲ ಅಂದರೆ ಇಷ್ಟು ಶಾರ್ಟ್ ಪೀರಿಯಡ್ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ. ಸಿನಿಮಾ 24 ಅವರ್ಸ್ ಸಿನಿಮಾ ಬಗ್ಗೆ ಥಿಂಕ್ ಮಾಡೋದು, ಕತೆ ಬಗ್ಗೆ ಹೊಸದಾಗಿ ಏನೋ ಮಾಡಬೇಕು ಅಂತ ಒಂದು ತುಡ್ತಾ ಇರೋಂಥ ವ್ಯಕ್ತಿ. ಓಕೆ, ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವರು ನನಗೆ ಒಂದೆರಡು ಸಲ ಪರಿಚಯ ಅಷ್ಟೇ. ಅವ್ರು ಅವಾಗಲೇ ಹೇಳೋರು, ನಿಮ್ಮ ಆಕಾಶ್ ಸಿನಿಮಾ ಎಲ್ಲ ನೋಡಿದ್ದೀನಿ ಸರ್, ನಾನು ಸ್ಕೂಲ್ ಡೇಸ್ ಎಲ್ಲ ಓದ್ತಾ ಇರ್ಬೇಕು ಕಾಲೇಜಲ್ಲೆಲ್ಲ ಅಂತ ಹೇಳೋರು. ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್. ಉಪೇಂದ್ರ ಅವರು. ಉಪೇಂದ್ರ ಬಿಡಿ ಸರ್, ಅವರು ಒಂಥರ ಕಲ್ಟ್ ಕಿಂಗ್ ಇದ್ದಂಗೆ. ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಪಾಪ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತುಂಬ ಅಂತ ಹೊಸ ಹೀರೋಗಳಲ್ಲಿ ಒಂದು ಭರವಸೆ ಮೂಡಿರೋಂಥ ಒಬ್ಬ ಹೀರೋ. ಸಸ್ಟೈನ್ ಮಾಡ್ಬೇಕು ಸಕ್ಸಸ್. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಇಸ್ ಎ ವೆರಿ ಗುಡ್ ಆ್ಯಕ್ಟರ್. ವೆರಿ ಗುಡ್ ಅಂದರೆ ಮೆಚ್ಯೂರ್ಡ್ ಆ್ಯಕ್ಟಿಂಗು, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಈ ಕತೆಗಳ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಕೊಟ್ಟು ಏನಾದ್ರು ಒಂದು ಅನ್ಯೂಶುವಲ್ ಆಗಿ ಮಾಡಬೇಕು ಅಂತಿರೋ ಒಂದು ಹುಡ್ತಾ ಇರೋರು ಅವರು. ಮತ್ತು ರಾಜ್ಬಿ ಶೆಟ್ಟಿ. ಸೊ ರಾಜ್ಬಿ ಶೆಟ್ಟಿ ಅವರು ಅಂತಾನೆ ಹೇಳಿದ್ರಿ. ಅವರು ಲಾಸ್ಟ್ ಟೈಮ್ ಒಂದು ಟೋಬಿ ಆಗಿರ್ಬೋದು, ಈಗ ಪರಭಾಷೆಗಳಲ್ಲೂ ಸಹ ಮೀನ್ಸ್ ಬಾಲಿವುಡ್ಗೂ ಸಹ ಹೇಳಿದೆ. ಆಮೇಲೆ ಸರ್ ಒಂದು ಸಿನಿಮಾದಲ್ಲಿ ಒಂದು ಜಾಗ್ರಫಿ ಇತ್ತು, ಒಂದು ಹೀರೋ ಅಂದ್ರೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ. ಕತೆಗೆ ತಕ್ಕಂಗೆ ಹೀರೋನ ಮಾಡಬೇಕು ಅಂತ ತೋರಿಸಿದ್ದು ಒಂದು ಮೊಟ್ಟೆಯ ಕಥೆಯಲ್ಲಿ ರಾಜ್ಬಿ ಶೆಟ್ಟಿ. ಕಥೆನೇ ಹೀರೋ, ಆ ಕಥೆಯಲ್ಲಿ ಅವರೊಂದು ಪಾತ್ರ. ದಟ್ ಈಸ್ ಸಿನಿಮಾ. ಅದು ಸಿನಿಮಾದಲ್ಲಿ ಅಂದರೆ ನೋಡೋಕೆ ಚೆನ್ನಾಗಿರ್ಬೇಕು, ಹೈಟ್ ಇರಬೇಕು, ಬೆಳ್ಳಗಿರ್ಬೇಕು, ಈ ಥರದ್ದೆಲ್ಲ ಒಂದಿತ್ತು ಒಂದು ಕಾಲದಲ್ಲಿ. ಹಂಗಿಲ್ಲ, ನೋಡೋಕೆ ಚೆನ್ನಾಗಿ ಇಲ್ಲದೆ ಇರೋರು ಕೂಡ ಸಿನಿಮಾ ಹೀರೋ ಆಗಿ ಮಾಡ್ಬೋದು, ಚೆನ್ನಾಗಿರೋರು ಕೂಡ ಹೀರೋ ಮಾಡ್ಬೋದು. ಆ ಒಂದು ಇದರಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.